SSLC ವಾರ್ಷಿಕ ಪರೀಕ್ಷಾ ತಯಾರಿ ನಡೆಸುತ್ತಿರುವಂಥ ಎಲ್ಲ 10ನೇ ತರಗತಿ ವಿದ್ಯಾರ್ಥಿ ಮಿತ್ರರೇ, ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು 2023-24ನೇ ಸಾಲಿನ SSLC ಗಣಿತ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಟ್ಟಿದ್ರು. ಅದನ್ನು ಬಿಡಿಸ್ತಾ ಇದ್ವಿ. ಈಗಾಗಲೇ 1 ಅಂಕ 2 ಅಂಕ 3 ಅಂಕದ ಎಲ್ಲ ಸಮಸ್ಯೆ ಬಿಡಿಸಿ 4 ಅಂಕದ 2 ಸಮಸ್ಯೆಗಳನ್ನು ಬಿಡಿಸಿದ್ವಿ. ಅದರ ಮುಂದುವರಿದ ಭಾಗವನ್ನು ನೋಡೋಣ. 36ನೇ ಪ್ರಶ್ನೆ ಇಲ್ಲಿ ನೋಡ್ಬೋದು ನೀವು. ಬರೆಯೋದಕ್ಕೆ ಸ್ಪೇಸ್ ಜಾಸ್ತಿ ಬೇಕಾಗತ್ತಂತೇಳಿ ನಾನು ಬರೆಯೋಕ್ಕೆ ಹೋಗಿಲ್ಲ, ಇಮೇಜನ್ನು ಹಾಕಿದ್ದೀನಿ. ಒಬ್ಬ ವ್ಯಕ್ತಿಯು ಎಡಿ ಕಟ್ಟಡದ ಮೇಲೆ ಎ ಬಿಂದುವಿನಲ್ಲಿ ನಿಂತಿದ್ದಾನೆ. ಎಡಿ ಕಟ್ಟಡದ ಮೇಲೆ ಎ ಬಿಂದುವಿನ ಮೇಲೆ ನಿಂತಿದ್ದಾನೆ. ಇದು ಸ್ಟೇಟ್ ಎಡಿ ಕಟ್ಟಡದ ಮೇಲೆ ಎ ಬಿಂದುವಿನಲ್ಲಿ ನಿಂತಿದ್ದಾನೆ. ಕಟ್ಟಡದ ಪಾದದಿಂದ ಹೊರಡುವ ನೇರವಾದ ರಸ್ತೆಯ ಮೇಲೆ ಸಿ ಬಿಂದುವಿನಲ್ಲಿರುವ, ಇಲ್ಲಿ ಕಟ್ಟಡದ ಮೇಲೆ ನಿಂತಾನ, ಇದು ರಸ್ತೆ. ಇಲ್ಲಿ ಸಿ ಬಿಂದುವಿನಿಂದ ಒಂದು ಕಾರ್ ಹೋಗೋದನ್ನು ನೋಡ್ತಾ ಇದ್ದಾನೆ. ಕಾರ್ ಹೋಗೋದನ್ನು ವೀಕ್ಷಿಸ್ತಾ ಇದ್ದಾನೆ. ಕಾರು ಕಟ್ಟಡದ ಕಡೆಗೆ 500 ಮೀಟರ್ ದೂರವನ್ನು ಚಲಿಸಿ, ಕಾರು ಇಲ್ಲಿದ್ದ ನೋಡ್ತಾನೆ. ಫಸ್ಟ್ ಇಲ್ಲಿಂದ 500 ಮೀಟರ್ ದೂರವನ್ನು ಚಲಿಸಿ ಬಿ ಬಿಂದುವನ್ನು ತಲುಪಿದಾಗ ವ್ಯಕ್ತಿಯು ಎ ಬಿಂದುವಿನಿಂದ ಕಾರನ್ನು ವೀಕ್ಷಿಸ್ತಾನೆ. ಫಸ್ಟ್ ಸಿ ಬಿಂದುವಿನಲ್ಲಿದ್ದಾಗ ನೋಡಿದ, ಅಲ್ಲಿಂದ 500 ಮೀಟ್ರ್ ಬಂದ ಮೇಲೆ ಬಿ ಬಿಂದುವಿನಂತಲ್ಲಿ ಬಂದಾಗ ಮತ್ತೆ ಮೇಲಿಂದ ವೀಕ್ಷಣೆ ಮಾಡ್ತಾನೆ ಕಾರನ್ನು. ಈ ಎರಡೂ ಸಂದರ್ಭಗಳಲ್ಲಿ ಉಂಟಾದ ಅವನತ ಕೋನಗಳು ಪರಸ್ಪರ ಪೂರಕ. ಅಂದ್ರೆ ಫಸ್ಟ್ ಸಿ ಬಿಂದುವಿನಂತಲ್ಲಿ ಏನು ಉಂಟಾಗಿತ್ತಲ್ಲ ಅವನತ ಕೋನ, ಅಂದರೆ ನಮ್ಮ ದೃಷ್ಟಿ ರೇಖೆ ಕ್ಷಿತಿಜ ರೇಖೆಗಿಂತ ಕೆಳಮುಖವಾಗಿದ್ದಾಗ ಅವನತ ಕೋನ ಉಂಟಾಗ್ತೈತಿ. ಇಲ್ಲಿ ಉಂಟಾಗುವ ಅವನತ ಕೋನ, ಇಲ್ಲಿ ಉಂಟಾಗ ಅವನತ ಕೋನ ಎರಡು ಪರಸ್ಪರ ಪೂರಕ ಅಂತ ಹೇಳಿದ್ದಾರೆ. ಪೂರಕ ಕೋನ ಅಂದರೆ ಎರಡು ಕೋನ ಸೇರಿ 90 ಡಿಗ್ರಿ ಆಗೋದು. ನಾವು ಇದನ್ನು ಟೀಟಾ ಅಂತೇಳಿ ತೊಗೊಂಡ್ರೆ ಇದು ಎಷ್ಟಾಗೈತಿ, 90 ಡಿಗ್ರಿ ಮೈನಸ್ ಟೀಟಾ ಆಗ್ತೈತಿ. 90 ಡಿಗ್ರಿ ಮೈನಸ್ ಟೀಟಾ ಆಗ್ತೈತಿ. ಪರಸ್ಪರ ಪೂರಕ ಅಂತ ಹೇಳಿದ್ದಾರೆ. ಇದು ಎಕ್ಸ್ ಅಂತ ತೊಗೊಂಡ್ರೆ 90 ಮೈನಸ್ ಎಕ್ಸ್ ಆಗುತ್ತೆ. ಇದು ಹೆಂಗೆ 90 ಮೈನಸ್ ಟೀಟಾ ಬಂತು, ಎರಡು ಸೇರಿ 90 ಆಗ್ಬೇಕಲ್ಲ. ಇದು ಟೀಟಾ ಅಂದ್ರೆ 90 ಟೀಟಾ ಕಳೆದ್ರೆ ಇದು ಬರ್ತೈತಿ. ಇವಾಗ ಪ್ರಶ್ನೆ ಏನಂದ್ರೆ, ಕಾರು ಸಿ ಬಿಂದುವಿನಿಂದ ಡಿ ಬಿಂದುವಿಗೆ 100 ಮೀಟ್ರ್ ಪರ್ ಮಿನಿಟ್, 1 ನಿಮಿಷಕ್ಕೆ 100 ಮೀಟ್ರ್ ಚಲಿಸ್ತೈತೆ ಅಂತ. 1 ನಿಮಿಷಕ್ಕೆ 100 ಮೀಟ್ರ್ ಚಲಿಸಿದ್ರೆ 9 ನಿಮಿಷಗಳಲ್ಲಿ ಡಿ ಅನ್ನು ತಲುಪ್ತೈತೆ ಅಂತ ಹೇಳಿದ್ದಾರೆ. ಹಾಗಾಗಿ ಕಟ್ಟಡದ ಎತ್ತರವನ್ನು ಕಂಡುಹಿಡಿಯಿರಿ. ಎಷ್ಟು ಸಿಂಪಲ್ ಐತೆ ನೋಡಿ ಪ್ರಶ್ನೆ. ಮೇಲ್ನೋಟ ಕಾಂಪ್ಲೆಕ್ಸ್ ಅನಿಸಿದ್ರು ಭಾಳ ಸಿಂಪಲ್ ಐತಿ. ಅಂದರೆ ನಾವು ಈ ಅಳತೆ ಕಂಡುಹಿಡಿಯೋದು ಭಾಳ ಸುಲಭ. ಯಾಕಂದ್ರೆ ಭೌತಶಾಸ್ತ್ರದ ಒಂದು ಸೂತ್ರ ಬಳಸ್ಕೊಬೇಕು. ವೇಗ ಇಸ್ಕೊಟ್ಟು ಚಲಿಸಿದ ದೂರಪ್ಪ ಅಂತ ತೆಗೆದುಕೊಂಡ ಕಾಲ. ಆ ಸೂತ್ರ ಬಳಸ್ಕೊಂಡು ನಾವು ಫಸ್ಟ್ ಸಿ ಡಿ ಅಳತೆ ಎಷ್ಟೈತೆ ಅನ್ನೋದು ಕಂಡುಕೊಂಡ್ಬಿಟ್ರೆ, ಇಲ್ಲಿ 2 ಲಂಬಕೋನ ತ್ರಿಭುಜ ಆಗ್ತಾವೆ. ಆ 2 ಲಂಬಕೋನ ತ್ರಿಭುಜದ ಪ್ರಕಾರ ಟ್ಯಾನ್ ಟೀಟಾ ಅನುಪಾತ ತಗೊಂಡು ನಾವು ಕಂಪೇರ್ ಮಾಡಿಬಿಟ್ರೆ ಭಾಳ ಸುಲಭವಾಗಿ ಉತ್ತರವನ್ನು ಕಂಡುಕೋಬೋದು. ವೇಗ ಇಸ್ಕೊಲ್ಟು ಚಲಿಸಿದ ದೂರ ಅಪಾನ್ ಕಾಲ. ವೇಗ 100 ಮೀಟ್ರ್ ಅಂತ ಹೇಳಿದಾರೆ, 100 ಮೀಟ್ರ್ ಪರ್ ಮಿನಿಟ್. ಚಲಿಸಿದ ದೂರನ ಕಂಡುಹಿಡಿಯಾಗುತ್ತೆ. ಈಗ ನಾವು ಚಲಿಸಿದ ದೂರ ಆ್ಯಸ್ ಇಟ್ ಈಸ್ ಇರೋದು. ನೆಕ್ಸ್ಟ್ ಕಾಲ 9 ನಿಮಿಷ ಅಂತ ಹೇಳಿದ್ದಾರೆ. 9 ನಿಮಿಷ 100 ಮೀಟ್ರ್ ಪರ್ ಮಿನಿಟ್. ಈಗ ನಾವು ಓರೆ ಗುಣಾಕಾರ ಮಾಡಿದ್ರೆ ಎಷ್ಟಾಯ್ತು, ಓರೆ ಗುಣಾಕಾರ ಮಾಡಿದ್ರೆ ಚಲಿಸಿದ ದೂರ 9 × 100 900 ಮೀಟ್ರ್ ಆಯ್ತದೆ. ಇದು ಚಲಿಸಿದ ದೂರ ಅಂದರೆ ಯಾವುದು, ಸಿ ಡಿ ಇದೆ ನೋಡಿ. ಇಲ್ಲಿಂದ ಇಲ್ಲಿ ತನಕ ಚಲಿಸಿದ್ರೆ ಏನದ ಸಿ ಡಿ ಅಂತ ಅರ್ಥ. ಹಾಗಾಗಿ ನಾವು ಸಿ ಡಿ ಗೊತ್ತಾಯ್ತು, ಬಿ ಡಿ ಕಂಡುಹಿಡಿಯೋದು ಭಾಳ ಸುಲಭ. ಬಿ ಡಿ ಹೇಗೆ ಕಂಡುಹಿಡಿಯೋದು, ಬಿ ಡಿ ಕಂಡುಹಿಡಿಬೇಕಾದ್ರೆ ಬಿ ಡಿ ಯಾಕೆ ಕಂಡುಹಿಡಿಬೇಕಂದ್ರೆ, ಇಲ್ಲಿ 2 ಲಂಬಕೋನ ತ್ರಿಭುಜ ಉಂಟಾಗ್ತಾವಲ್ಲ, ಯಾವ್ಯಾವು ಎ ಡಿ ಬಿ ಮತ್ತು ಎ ಡಿ ಸಿ ಒಳಗೆ ನಮಗೆ ಬಿ ಡಿ ಅಳತೆ ಬೇಕು. ಎ ಡಿ ಬಿ ಲಂಬಕೋನ ತ್ರಿಭುಜದೊಳಗೆ ನಾವು ಟ್ಯಾನ್ ಟೀಟಾ ಅಳತೆ ಕಂಡುಹಿಡಿಬೇಕಾದ್ರೆ ಇಲ್ಲಿ ನಮಗೆ ಬಿ ಡಿ ಅಳತೆ ಬೇಕಾಗ್ತೈತಿ. ಹಾಗಾಗಿ ಬಿ ಡಿ ಅಳತೆ ಕಂಡುಹಿಡಿಯೋದು. ಬಿ ಡಿ ಅಂದ್ರೆ ಡಿ ಸಿ ಅಥವಾ ಸಿ ಡಿ ಮೈನಸ್ ಬಿ ಸಿ. ಸಿ ಡಿ ಮೈನಸ್ ಬಿ ಸಿ. ಸಿ ಡಿ ಅಂದರೆ ಈಗ ಕಂಡುಹಿಡಿದು 900, ಬಿ ಸಿ ಅಂದರೆ 500 ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಬಿ ಡಿ ಅಳತೆ ಎಷ್ಟು, 400 ಮೀಟ್ರ್ ನೋಡಿರಿ. ಎಲ್ಲ ಸಿಕ್ತೀಗ. ಫಸ್ಟ್ ನಾವೇನು ಮಾಡೋಣ, ಎ ಡಿ ಸಿ ತ್ರಿಭುಜದೊಳಗೆ ಎ ಡಿ ಸಿ ತ್ರಿಭುಜದ್ದು ಟ್ಯಾನ್ ಟೀಟಾ ತೊಗೊಳ್ಳೋಣ. ಇದು 90 ಡಿಗ್ರಿ ಇದೆ. ಇದು ನಡುವಿಲ್ಲ ಅಂತ ತಿಳ್ಕೊರಿ. ಟ್ಯಾನ್ ಟೀಟಾ ಏನಾಗುತ್ತೆ, ಟ್ಯಾನ್ ಟೀಟಾ ಅಂದರೆ ಏನು, ಅಭಿಮುಖ ಭಾವ ಅಪಾನ್ ಪಾರ್ಶ್ವಭಾವ. ಅಭಿಮುಖ ಭಾವ ಅಪಾನ್ ಪಾರ್ಶ್ವಭಾವ ಎ ಡಿ ಅಪಾನ್ ಸಿ ಡಿ. ಟ್ಯಾನ್ ಟೀಟಾ ಇಸ್ ಈಕ್ವಲ್ ಟು ಎ ಡಿ ಅಪಾನ್ ಸಿ ಡಿ. ಟ್ಯಾನ್ ಟೀಟಾ ಇಸ್ ಈಕ್ವಲ್ ಟು ಎ ಡಿ ಸಿ ಡಿ ಅಂದರೆ ಎಷ್ಟು, 900. ಇದನ್ನು ಸಮೀಕರಣ 1 ನಾನು. ಅದೇ ಥರ ಈಗ ಎ ಡಿ ಬಿ ತ್ರಿಭುಜ ತಗೊಳ್ಳೋಣ. ತ್ರಿಭುಜ ಎ ಡಿ ಬಿದಲ್ಲಿ ಇದರ ಅನುಪಾತ ಕಂಡುಹಿಡಬೇಕು. ಟ್ಯಾನ್ 90 - θ =
ಟ್ಯಾನ್ 90 ಮೈನಸ್ ತೀಟಾ ಈಸ್ ಈಕ್ವಲ್ ಟು ಅಭಿಮುಖ ಭಾವ ಅಪಾನ್ ಪಾರ್ಶ್ವ ಭಾವ. ಅಭಿಮುಖ ಭಾವ ಎ ಡಿ, ಪಾರ್ಶ್ವ ಭಾವ ಬಿ ಡಿ. ಪೂರಕ ಕೋನಗಳಿಗೆ ತ್ರಿಕೋನಮಿತಿಯ ಅನುಪಾತದ ಪ್ರಕಾರ ಟ್ಯಾನ್ 90 ಮೈನಸ್ ತೀಟಾ ಅಂದರೆ ಕಾಟ್ ತೀಟಾ. ಇದು ಕಾಟ್ ತೀಟಾ ಆಯಿತು. ಎ ಡಿ ಆ್ಯಸ್ ಇಟ್ ಈಸ್. ಬಿ ಡಿ ಅಂದರೆ ಗೊತ್ತಿದೆ ನಮಗೆ 400 ಮೀಟ್ರ್ ಅಂತೇಳಿ. ಇದು 400. ಛೇದ ಮೇಲೆ ಅವಶ್ಯ ಕೆಳಗೆ ಬರೆದ್ಬಿಟ್ರೆ ಟ್ಯಾನ್ ತೀಟಾ ಆಗುತ್ತದೆ. ಟ್ಯಾನ್ ತೀಟಾ ಈಸ್ ಈಕ್ವಲ್ ಟು 400 ಅಪಾನ್ ಎ ಡಿ ಆಗ್ತದೆ. ಇದನ್ನು ಸಮೀಕರಣ 2 ಅಂತ ನೋಡಿರಿ. ಕಾಟ್ ಇದ್ದ ಟ್ಯಾನ್ಗೆ ಹೆಂಗೆ ಕನ್ವರ್ಟ್ ಮಾಡೋದು? ಛೇದ ಮೇಲೆ ಅವಶ್ಯ ಕೆಳಗೆ ಬರೆದ್ಬಿಟ್ರೆ ನಮಗೆ ಟ್ಯಾನ್ ತೀಟಾ ಆಗುತ್ತೆ. ಈಗ ಸಮೀಕರಣ 1 ಮತ್ತು 2ರಿಂದ ಹಂಗ್ಯಾಕೆ ಕನ್ವರ್ಟ್ ಮಾಡ್ಬೇಕು ಅದನ್ನು? ಈ ಎಡಭಾಗ ಟ್ಯಾನ್ ತೀಟಾ ಐತಿ, ಇಲ್ಲಿ ಕೂಡ ಟ್ಯಾನ್ ತೀಟಾ ಆಗಬೇಕಲ್ಲ, ಹಾಗಾಗಿ ಕನ್ವರ್ಟ್ ಮಾಡಿದ್ವಿ. ಸಮೀಕರಣ 1 ಮತ್ತು 2ರಿಂದ 1ನೇ ಸಮೀಕರಣದ ಎಡಭಾಗ 2ನೇ ಸಮೀಕರಣ ಎಡಭಾಗ ಸಮ ಐತಿ, ಹಾಗಾಗಿ ಬಲಭಾಗಗಳು ಕೂಡ ಸಮ ಇರ್ತಾವೆ. ಎ ಡಿ ಅಪಾನ್ 900 ಈಸ್ ಈಕ್ವಲ್ ಟು 400 ಅಪಾನ್ ಎ ಡಿ. ಓರೆ ಗುಣಾಕಾರ ಮಾಡಿದರೆ ಎ ಡಿ ಇಂಟು ಎ ಡಿ ಸ್ಕ್ವೇರ್. 9 36 4 0. ಈ ಸ್ಕ್ವೇರ್ ತರ್ ಬಲಭಾಗ ಸ್ಕ್ವೇರ್ ರೂಟ್ ಎ ಡಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 3,60,000. ಎ ಡಿ ಅಳತಿ ಎಷ್ಟಂದ್ರೆ ಇದು 6, 36 ವರ್ಗಮೂಲ 6, 4 0 ವರ್ಗಮೂಲ 2 0. ಹಾಗಾಗಿ ಎ ಡಿ ಅಳತಿ 600 ಮೀಟ್ರ್. ನೋಡಿ ಎಷ್ಟು ಸರಳವಾಗಿ, ಎಷ್ಟು ಕಾಂಪ್ಲೆಕ್ಸ್ ಅನಿಸುತ್ತಲ್ಲ, ಎಷ್ಟು ಸಿಂಪಲ್ಲಾಗಿ ನಾವು ಈ ಥರ ಕಂಡುಹಿಡ್ಬೋದು. ನಾವು ತ್ರಿಕೋನಮಿತಿ ಅನ್ನೋ ಮೇಲಿನ ಸಮಸ್ಯೆ ಅಂದ್ರೆ 2 ಲಂಬಕೋನ ತ್ರಿಭುಜ ತೊಗೊಳ್ಳೋದು, ಟ್ಯಾನ್ ಅನುಪಾತ ಅಥವಾ ಸೈನ್ ಅನುಪಾತ ತೊಗೊಳ್ಳೋದೇ ಆಗಿರ್ತದೆ ಹೊರತು ಬೇರೆ ಏನಾಗಿರೋದಿಲ್ಲ. ಭಾಳ ಸಿಂಪಲ್ ಇರ್ತವೆ. ಅದಕ್ಕೆ ಇವು ಏನು ಅಪ್ಲೈಡ್ ಪ್ರಾಬ್ಲಮ್ಸ್ ಕೇಳ್ತಾರಲ್ಲ, ಟ್ರಿಗ್ನೋಮೆಟ್ರಿದು ಆಗಿರ್ಬೋದು, ಸಮಾನ ಸ್ಟಡಿದು, ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ಸ್ ಬಿಡಿಸೋದ್ರಿಂದ ಜಾಸ್ತಿ ವಿಷಯಗಳು ಗೊತ್ತಾಗ್ತವೆ. 36ನೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಇದೆ. ತ್ರಿಭುಜ ಎ ಬಿ ಸಿಯಲ್ಲಿ ಎ ಡಿ ಬಿ ಸಿಗೆ ಲಂಬವಾಗಿದೆ. ಎ ಬಿ ಸಿ 60 ಡಿಗ್ರಿ, ಇದು 60 ಡಿಗ್ರಿ ಅಂತ. ನೆಕ್ಸ್ಟ್ ಎ ಸಿ ಬಿ 30 ಡಿಗ್ರಿ ಮತ್ತು ಬಿ ಸಿ 36 ಸೆಂಟಿಮೀಟ್ರ್, ಟೋಟಲ್ 36 ಐತೆ ಅಂತ ಹೇಳಿದ್ದಾರೆ ಇದನ್ನು. ನೆಕ್ಸ್ಟ್ ಎ ಬಿ ಅಳತಿ ಎಷ್ಟು, ಎ ಸಿ ಅಳತಿ ಎಷ್ಟು, ಎ ಡಿ ಅಳತಿ ಎಷ್ಟು ಅಂತ ಕೇಳಿದ್ದಾರೆ. ಎ ಬಿ ಕ್ವಶನ್ ಮಾರ್ಕ್, ಎ ಸಿ ಕ್ವಶನ್ ಮಾರ್ಕ್, ನೆಕ್ಸ್ಟ್ ಎ ಡಿ, ಇವುಗಳನ್ನು ಕಂಡುಹಿಡಿಬೇಕು. ಮೊದಲಿಗೆ ಎ ಬಿ ಸಿ ತ್ರಿಭುಜದೊಳಗೆ ಈ ಬಿ ಎಸ್ ಸಿ ಅಳತೆಯನ್ನು ನಾವು ಕಂಡುಹಿಡಿಬೇಕು. ಯಾವ ಆಧಾರ ಮೇಲೆ? ತ್ರಿಭುಜದ ಒಳಕೋನಗಳ ಪ್ರಮೇಯದ ಪ್ರಕಾರ ಯಾವುದೇ ತ್ರಿಭುಜದ 3 ಒಳಕೋನಗಳ ಮೊತ್ತ 180 ಡಿಗ್ರಿ ಇರ್ತೈತಿ. ದೇರ್ ಫೋರ್ ತ್ರಿಭುಜ ಎ ಬಿ ಸಿದಲ್ಲಿ ಕೋನ್ ಬಿ 60, ಕೋನ್ ಸಿ 30 ಆದರೆ ಕೋನ್ ಎ ಎಷ್ಟಾಕತಿ? ಕೋನ್ ಬಿ ಎ ಸಿ 90 ಡಿಗ್ರಿ ಆಕತಿ. ಯಾಕಂದ್ರೆ 3 ಕೋನ್ ಸೇರಿ 180 ಆಗ್ಬೇಕು. ಇದು 60 30 2 ಸೇರಿ 96, ಇದು 90 ಆಕತಿ. ಹಾಗಾಗಿ ಇದು 90 ಡಿಗ್ರಿ ಆಯ್ತು. ಈಗ 90 ಡಿಗ್ರಿ ಆಯ್ತು ಇವಾಗಿದೆ. ಈಗ ನಾವು ಎ ಸಿ ಕಂಡು ಹಿಡಿಬೇಕಾದ್ರೆ ನೋಡ್ರಲ್ಲೇ ತ್ರಿಭುಜ ಎ ಬಿ ಸಿದಲ್ಲಿ ನಮಗೆ ಬಿ ಸಿ ಅಳತಿ ಗೊತ್ತೈತಿ. ಎ ಸಿ ಅಳತಿ ಕಂಡು ಹಿಡಿಬೇಕಾದ್ರೆ ನಾವು ಯಾವ ಅನುಪಾತ ತೊಗೋಬೇಕು? ಟ್ರಿಗ್ನೋಮೆಟ್ರಿದು ನಾ ಇಲ್ಲಿ ನಿಂತ್ಕೊಂಡು ಸೈನ್ ಅನುಪಾತ ತೊಗೋತೀನಿ. ಸೈನ್ 60 ಈಸ್ ಈಕ್ವಲ್ ಟು ಅಭಿಮುಖ ಭಾವ ಅಪಾನ್ ವಿಕರ್ಣ. ನೋಡಿ ಇದು ಬಿ ಸಿ ವಿಕರ್ಣ ಕತ್ತಿದೆ, ಲಂಬಕೋನಕ್ಕೆ ಎದುರಾಗಿರೋ ಭಾವ ವಿಕರ್ಣ. ಸೈನ ಯಾಕೆ ತೊಗೊಳಕತ್ತೇನೆಂದ್ರೆ ನಾನು ಸೈನ್ ತೊಗೊಂಡ್ರೆ ಅಭಿಮುಖ ಭಾವ ಅಪಾನ್ ವಿಕರ್ಣ ಬರ್ತೈತಿ. ವಿಕರ್ಣದ ಅಳತಿ ಆಲ್ರೆಡಿ ಗೊತ್ತೈತಿ ನಮಗೆ. ಈಗ ಅಭಿಮುಖ ಭಾವ ಎ ಸಿ ಅಳತಿ ಗೊತ್ತಾಗಬೇಕಾಗಿತ್ತು. ಹಾಗಾಗಿ ನಾನು ಸೈನ್ 60 ಅಂತ ತೊಗೋತೀನಿ. ಸೈನ್ 60 ಡಿಗ್ರಿ ಅಭಿಮುಖ ಭಾವ ಎ ಸಿ ಅಪಾನ್ ವಿಕರ್ಣ ಬಿ ಸಿ. ಸೈನ್ 60 ಬೆಲೆ √3 ಅಪಾನ್ 2. ಎ ಸಿ ಆ್ಯಸ್ ಇಟ್ ಈಸ್. ಬಿ ಸಿ ಎಷ್ಟು? 36. ಬಿ ಸಿ ಅಳತಿ 36 ಅಂತ ಕೊಟ್ರೆ ಇವಾಗ ಓರೆ ಗುಣಾಕಾರ ಮಾಡೋಣ. ಏನಾಗ್ತೈತಿ? ಎ ಸಿ ಈಸ್ ಈಕ್ವಲ್ ಟು 36 √3. 2 2 ಇಂಟು ಎ ಸಿ ಆಗುತ್ತೆ. ಎ ಸಿ ಜೊತೆ 2 ಗುಣಿಸ್ತೈತಿ, ಈ ಕಡೆ ಕಳಿಸಿದ್ರೆ ಭಾಗಿಸ್ತೈತಿ. 2 2 18 36. ದಿಸ್ ಇಂಪ್ಲಾಯ್ಸ್ ಎ ಸಿ ಈಸ್ ಈಕ್ವಲ್ ಟು 18 √3 ಕಂಡಿಡಿದ್ವಿ ನಾವು. ಅದೇ ಥರ ಈಗ ನಾವು ಅದೇ ಎ ಬಿ ಸಿ ತ್ರಿಭುಜದೊಳಗೆ ಕಾಸ್ ಟೀಟಾ ತೊಗೊಂಡ್ಬಿಟ್ರೆ ನಮಗೆ ಎ ಬಿ ಅಳತಿ ಸಿಗ್ತದೆ. ಯಾಕಂದ್ರೆ ಎ ಬಿನೂ ಕೇಳಿದ್ದಾರೆ ನೋಡಿರಿ. ಕಾಸ್ ಟೀಟಾ ಅಂದ್ರೆ ಏನು? ಇದಕ್ಕೆ ಅಭಿಮುಖ ಭಾವ ಇದಾದರೆ ಇದು ಪಾರ್ಶ್ವ ಭಾವ ಆಕತಿ. ಎ ಬಿ ಅಪಾನ್ ಬಿ ಸಿ ಆಕತಿ. ಬಿ ಸಿ ಅಳತಿ ಆಲ್ರೆಡಿ ಗೊತ್ತೈತಿ, ಆಟೋಮೆಟಿಕಲಿ ಎ ಬಿ ಅಳತಿ ಸಿಗ್ತೈತಿ. ತ್ರಿಭುಜ ಎ ಬಿ ಸಿದಲ್ಲಿ ಕೋನ್ ಬಿ ಎ ಸಿ 90 ಡಿಗ್ರಿ. ಕಾಸ್ 60 ಈಸ್ ಈಕ್ವಲ್ ಟು
ಕಾಸ ಯಾಕೆ ತೊಗೋಬೇಕಂದ್ರೆ ನಾವು ಎ ಬಿ ಅಳತೆ ಕಂಡುಹಿಡಿಬೇಕಾಗೈತಿ. ಕಾಸ್ ತೊಗೊಂಡ್ರೆ ಪಾರ್ಶ್ವಭಾವು ಎ ಬಿ ಬರುತ್ತೆ, ಅದಕ್ಕೋಸ್ಕರ ಕಾಸ್ ತೊಗೋಬೇಕು. ಪಾರ್ಶ್ವಭಾವು ಎ ಬಿ, ವಿಕರ್ಣ ಬಿ ಸಿ. ಕಾಸ್ 60 ಬೆಲೆ 1/2 ಎ ಬಿ ಕಂಡುಹಿಡಿತಾ ಇದ್ವಿ. ಬಿ ಸಿ ಅಳತೆ 36. ಇದನ್ನು ಸುಲಭೀಕರಿಸೋಣ. ಈ 36 ಇಲ್ಲಿ ಭಾಗಿಸ್ತೈತಿ, ಈ ಕಡೆ ಕಳಿಸಿದ್ರೆ ಗುಣಿಸ್ತೈತಿ. ಅಂದ್ರೆ 36/2 ಅಂದ್ರೆ ಎ ಬಿ = 18 ಆಗಿ, ಎ ಬಿ 18 ಸೆಂಟಿಮೀಟ್ರ್. ನೆಕ್ಸ್ಟ್ ಇನ್ನು ಉಳಿದಿರೋದು ಯಾವುದು? ಎ ಡಿ ಕಂಡುಹಿಡಿಬೇಕಾದ್ರೆ ನಾವು ಎ ಡಿ ಬಿ ತ್ರಿಭುಜದೊಳಗೆ ಈ ಕೋನ 90 ಡಿಗ್ರಿ ದತ್ತೊಳಗೆ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ನಾವು ಯಾವ ಅನುಪಾತ ತೊಗೋಬೇಕು ನೋಡಿ. ಎ ಡಿ ಕಂಡುಹಿಡಿಬೇಕಾದ್ರೆ ಸೈನ್ ಅನುಪಾತ ತೊಗೋಬೇಕು. ಸೈನ್ ಅಂದ್ರೆ ಅಭಿಮುಖ ಅಪಾನ್ ವಿಕರ್ಣ. ಎ ಬಿ ಅಳತೆ ಆಲ್ರೆಡಿ ಕಂಡುಹಿಡ್ದ ನಾವು. ಅಭಿಮುಖ ಭಾವ ಎ ಡಿ ಅಪಾನ್ ವಿಕರ್ಣ ಎ ಬಿ. ಸೈನ್ 60 = ಅಭಿಮುಖ ಭಾವ ಎ ಡಿ ವಿಕರ್ಣ ಸೈನ್ 60 ಬೆಲೆ √3/2. ಎ ಡಿ ಕಂಡುಹಿಡಿತಾ ಇದ್ದೀವಿ. ಎ ಬಿ ಅಂದರೆ ಈಗ ಕಂಡುಹಿಡಿದಲ್ಲ 18. 18 ಇಲ್ಲಿ ಭಾಗಿಸ್ತೈತಿ, ಈ ಕಡೆ ಕಳಿಸಿದ್ರೆ ಗುಣಿಸ್ತೈತಿ. 18/2 ಅಂದ್ರೆ 2 × 18 9√3. ಈ ಕಡೆ ಹೋದ್ರೆ ಇಲ್ಲಿ ಇದು ಛೇದದಾಗಿದೆ, ಇಲ್ಲಿ ಅವಶ್ಯಕ್ಕೆ ಹೋಗುತ್ತೆ. 2 ಅಂದರೆ 2 ಎ ಡಿ = 9√3. ಭಾಳ ಸುಲಭವಾಗಿ ನೀವು ತ್ರಿಕೋನಮಿತಿ ಅನ್ನೋ ಸಮಸ್ಯೆನ ಬಿಡಿಸ್ಬೋದು. ಈ 2 ಸಮಸ್ಯೆನ ಬಿಡಿಸಿ ಪ್ರಾಕ್ಟೀಸ್ ಮಾಡಿರಿ. ಮತ್ತೇನಾರು ಡೌಟ್ ಇದ್ದರೆ ಕಮೆಂಟ್ ಮಾಡಿರಿ, ಮತ್ತೊಮ್ಮೆ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ಮಾಡೋಣ. ಈ 2 ಸಮಸ್ಯೆ ಬಿಡಿಸಿ ಪ್ರಾಕ್ಟೀಸ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಕೊನೆಯ 2 ಸಮಸ್ಯೆ ಇದಾವೆ, ಅವನ್ನ ಬಿಡಿಸೋಣ. ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ವಿ. ಧನ್ಯವಾದಗಳು.